ಅದು ಇನ್ನೊಂದು ಮೈಂಡಲ್ಲಿ ಏನಿದೆ ಅಂತಂದರೆ ಇದು ನಿಮಗೆ ಮಳೆಗಾಲದಲ್ಲಿ ನೆಕ್ಸ್ಟ್ ಗ್ಯಾಪ್ ಕೊಟ್ಬಿಡುತ್ತಾ ಅಂತಲೂ ಇದೆ. ಆಮೇಲೆ ಕಂಟಿನ್ಯೂ ಆಗಿಬಿಟ್ರೇನು ಹಿಂಗೆ ಅಂತ ಅದೆಲ್ಲ ಕ್ವಶನ್ಸ್ ಎಲ್ಲ ಇದೆ. ಎಲ್ಲ ಇದು ಟೈಮೇ ಆನ್ಸರ್ ಮಾಡುತ್ತಿದೆ ಎಲ್ಲದಕ್ಕೂ. ಕಾಫಿ ಎಲ್ಲ ಡ್ಯಾಮೇಜ್ ಆಗೋಗಿದೆ, ಇದು ಗಿಡ ಎಲ್ಲ ಹೋಯ್ತು, ಒಂದು ಗಿಡ ಹೋಯ್ತು. ಏನು ಸಿಕ್ಕಾಪಟ್ಟೆ ಮಾಯ್ಶ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ನೆಕ್ಸ್ಟ್ ನಿಮಗೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬರೋ ಸ್ಟಾರ್ಟ್ ಆದರೆ ಮರಗಸಿ ಮಾಡಿಲ್ದವರಿಗೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದರೆ ಮರ ಬೀಳೋದು ಜಾಸ್ತಿ ಕಾಣುತ್ತೆ ಹೋಗ್ತಿದೆ. ಒಂದು ವೇ 2 ಆಕ್ಸಿಡೆಂಟ್ ನೋಡಿದೆ. ಮಲ್ಚಿಂಗ್ ಶೀಟ್ ಎಲ್ಲ ಬರ್ತಾ ಇದೆ. 8 ಬಂಡಲ್ ನಾವು ತೊಗೊಂಡಿದ್ದೀವಿ ನಾವಿಲ್ಲಿ. ಗುಡ್ ಮಾರ್ನಿಂಗ್, ಬನ್ನಿ. ಅನ್ಯೂಶುವಲ್ ಅಂತ ಹೇಳ್ಬೋದು. ಯಾಕಂತಂದರೆ ಮೇಯಲ್ಲಿ ನಿಮ್ಗೆ ಈ ಥರ ಮಳೆ ಯಾವತ್ತೂ ಬಂದಿಲ್ಲ. ಅದು ಮೇಲೆ ಈ ಥರ ಗಾಳಿ ಮಳೆ. ಒಂದು ಲೆಕ್ಕದಲ್ಲಿ ನಾವು ಈ ಯಾವುದು ಮಳೆ ಈ ಥರ ಮಳೆ ಕಂಡೇ ಇಲ್ಲ. ಯಾಕೆಂದರೆ ಮೆಣಸಿಗೆಲ್ಲ ಭಾರಿ ಒಳ್ಳೇದು, ಮೆಣಸು ಅಡಿಕೆಗೆಲ್ಲ ಭಾರಿ ಒಳ್ಳೆಯದು. ಅದು ಇನ್ನೊಂದು ಮೈಂಡಲ್ಲಿ ಏನಿದೆ ಅಂತಂದರೆ ಇದು ನಿಮಗೆ ಮಳೆಗಾಲದಲ್ಲಿ ನೆಕ್ಸ್ಟ್ ಗ್ಯಾಪ್ ಕೊಟ್ಬಿಡುತ್ತಾ ಅಂತಲೂ ಇದೆ. ಆಮೇಲೆ ಕಂಟಿನ್ಯೂ ಆಗಿಬಿಟ್ರೇನು ಹಿಂಗೆ ಅಂತ ಅದೆಲ್ಲ ಕ್ವಶನ್ಸ್ ಎಲ್ಲ ಇದೆ. ಎಲ್ಲ ಇದು ಟೈಮೇ ಆನ್ಸರ್ ಮಾಡುತ್ತಿದೆ ಎಲ್ಲದಕ್ಕೂ. ಈಗ ನಮಗೇನು ಪ್ರೆಸೆಂಟಲ್ಲಿ ನಾವು ಏನು ಆಗ್ತಿದೆ ಅಂತ ನೋಡಬೇಕು. ಸಿಕ್ಕಾಪಟ್ಟೆ ಗಾಳಿ ಮಾತ್ರ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ನೀರು ಕಟ್ಟಿದೆ ಬೇರೆ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಗಾಳಿ. ಇದೊಂದು ಕಾಂಪೋಸ್ಟು ಒಂದು ರೆಡಿ ಮಾಡಬೇಕೀಗ. ಫಸ್ಟ್ ಕೆಲಸ ಏನು ಅಂತಂದರೆ, ಈಗ ಗಾಳಿ ಎಲ್ಲ ಬಂದರೆ ಕೆಲಸ ಕೊಡೋಕೆ ಹೋಗಬೇಡಿ. ಗಾಳಿ ನಿಂತಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಬನ್ನಿ, ಈಗ ನಾವು ಫಸ್ಟ್ ರೊಟೀನ್ ಕೆಲಸ ಏನಂತಾರೆ, ಮಳೆ ಬರ್ತಿದ್ದಾಗ ಬೆಳಿಗ್ಗೆ ಹೋಗ್ಬಿಟ್ಟು ತೋಟದಲ್ಲಿ ಏನಾದರೂ ಮರ ಗಿಡ ಬಿದ್ದಿದೆಯಾ ಅಂತ. ನಮಗೆ ಮರ ದೊಡ್ಡ ಕಾಡು ಮರ ಇಲ್ಲಿ ಸಿಲ್ವರ್ ಮರ ಬೀಳೋ ಚಾನ್ಸಸ್ ಯಾವುದೂ ಇಲ್ಲ. ಬೀಳಿದ್ರೆ ಅಡಿಕೆ ಮರ ಬೀಳಬೇಕು, ಅದನ್ನ ಹೋಗ್ಬಿಟ್ಟು ನೋಡ್ಕೊಂಬರ್ತೀವಿ ಏನೇನಾಗಿದೆ ಅಂತ. ಈಗ ಬನ್ನಿ ಹೋಗ್ಬಿಡೋಣ. ಈಗ ಮೇಯಲ್ಲೇ ಸ್ವೆಟರು, ಅಂಬ್ರೆಲ್ಲ ಎಲ್ಲ ಬಂದುಬಿಟ್ಟಿದೆ. ಬನ್ನಿ ಈಗ ಜೊತೆ ನಾಯಿ ನೋಡಿ ಹಿಂಗಿದೆ ನೋಡಿ. ಎಸ್, ಬನ್ನಿ ಈಗ ಹೋಗ್ಬಿಟ್ಟು ಮಳೆನೂ ಹೊಳಿಬೇಕು ಎಷ್ಟಾಗಿದೆ ಅಂತ. ಸ್ವಲ್ಪ ಬಿಸಿಲು ಬಿಡಬೇಕು, ಬಿಸಿಲು ಬರಬೇಕೀಗ. ಯಾಕೆಂತಂದರೆ ಈಗ ಮೇಯ್ನ್ ಈಗ ಏನು ಅಂತಂದರೆ ಬೋರ್ಡೋ ಒಂದು ಸ್ಪ್ರೇ ಆಗಬೇಕು. ಯಾವುದಕ್ಕೆ ಅಂತಂದ್ರೆ ಅಡಿಕೆಗೆ ಮತ್ತು ಮೆಣಸಿಗೆ ಮೇಯ್ನಾಗಿ ಒಂದು ಬೋರ್ಡೋ ಸ್ಪ್ರೇ ಆಗಬೇಕೀಗ. ಅಂದರೆ ಒಂದು ಲಾಸ್ಟ್ ಇಯರು ಫಸ್ಟು ಎಲ್ಲಿ ಕಮ್ಮಿ ಇತ್ತು ಮೆಣಸಿನ ಗರಿ ಭಾರಿ ಚೆನ್ನಾಗಿ ಅಲ್ಲಿ ಬಂದಿದೆ. ಫಸ್ಟು ಎಲ್ಲಿ ಜಾಸ್ತಿ ಇತ್ತು ಈಗ ಗರಿ ಬರೋಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಈಗ ಅಂತಂದರೆ ಒಂದು 25% ಬಂದಿದೆ. ಏನು ಹೇಳ್ತಿದ್ದೆ ನೋಡಿ, ಮರ ಇಲ್ಲಿ ನೋಡಿ, ಇಲ್ಲಿ ಬಿದ್ದಿದೆ ನೋಡಿ. ಡೆಡ್ಲೈನ್ ಮೇಲೆ ಬಿದ್ದಿದೆಯಾ. ಒಂದು ಕಂಪ್ಲೀಟ್ ಕಾಫಿ ಗಿಡನ ತೆಗೆದುಬಿಟ್ಟಿದೆ ನೋಡಿ. ಇದೊಂದು ಮರ ಬಿದ್ದಿದೆ. ಈಗ ಜೊತೆಗೆ ಒಂದು ಸಿಲ್ವರ್ ಮರ ಒಟ್ಟಿಗೆ ಮರ ಕರ್ಕೊಂಡೇ ಬಂದುಬಿಟ್ಟಿದೆ ಒಟ್ಟಿಗೆ. ನನ್ನ ಜೊತೆಗೆ ನೋಡಿ ಅಂದ್ರೆ ಕಾಫಿ ಎಲ್ಲ ಡ್ಯಾಮೇಜ್ ಆಗೋಗಿದೆ. ಇದು ಗಿಡ ಎಲ್ಲ ಹೋಯ್ತು, ಒಂದು ಗಿಡ ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಹೋಗೋದು ಹೋಗುತ್ತೆ. ಬನ್ನಿ ಈಗ ಚೆನ್ನಾಗಿತ್ತು ಮೆಣಸು. ಆದರೆ ನೋಡೋಣ ಇದು ಎಲ್ಲಿ ಕಟ್ಟೋಕ್ಕಾಗುತ್ತಾ ಅಂತ. ನೆಕ್ಸ್ಟ್ ಎಲ್ಲಿ ಕಟ್ಟಿದ್ರದಕ್ಕೆ ಒಂದು ಸಿಮೆಂಟ್ ಕಂಬ ಹಾಕ್ತೀವಿ ನಾವು ಈಗ ಇದಕ್ಕೆ. ಬನ್ನಿ, ಒಂದು ಮರ ಹೋಗಿದೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಏನು ಸಿಕ್ಕಾಪಟ್ಟೆ ಮಾಯ್ಶ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ನೆಕ್ಸ್ಟ್ ನಿಮಗೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬರೋ ಸ್ಟಾರ್ಟ್ ಆದರೆ ಮರಗಸಿ ಮಾಡಿಲ್ದವರಿಗೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದರೆ ಮರ ಬೀಳೋದು ಜಾಸ್ತಿ ಕಾಣುತ್ತೆ. ಎಲ್ಲ ಏನೇನಂತಂದರೆ ಒಂದು ಚಾಲೆಂಜಿಂಗ್ ಅಷ್ಟೇ. ಇದೆಲ್ಲ ಬರ್ತಾ ಇರುತ್ತೆ. ಸ್ಟಾರ್ಟಿಂಗು 15 ದಿನ ಮಳೆಯಲ್ಲಿ ಗ್ಯಾಪ್ ಕೊಟ್ಬಿಡ್ತು. ಆಮೇಲೆ ಕಂಟಿನ್ಯೂಸು ಒಂದು ವಾರ 6-7 ಇಂಚ್ ಮಳೆ ಆಗಿಬಿಟ್ಟಿದೆ. ಅದೇನಂತಾರೆ ನಿಮಗೆ ಸೇಮ್ ಮಳೆಗಾಲ ಫೀಲಿಂಗಿಗೆ ತಂದುಬಿಟ್ಟಿದೆ ಟೋಟಲ್ಲು. ಬೆಳಗಿಂದ ಸಾಯಂಕಾಲ ತನಕ ಪಿರಿ ಬರ್ತಾಯಿದೆ. ಮಧ್ಯಾಹ್ನ 2-3 ಮಳೆ ಸಾಕಾದಾಗ ಬರ್ತಾಯಿದೆ. ಡೈಲಿ 2.5-2.25 ಇಂಚ್ ಮಳೆ ಆಗ್ತಾಯಿದೆ. ನಾನು ಹೇಳ್ದಂಗೆ ಬೋರ್ಡು ಅಡಿಕೆಗೂ ಮೆಣಸಿಗೂ COC ಡ್ರೆಂಚಿಂಗು, COC ಮತ್ತು ಲ್ಯಾನ್ಸರ್ಗಳು ಡ್ರೆಂಚಿಂಗು ಯಾವುದಕ್ಕೆ ಮೆಣಸಿಗೆ. ಬನ್ನೀಗ ಮಳೆ ಸ್ಟಾರ್ಟ್ ಆಯಿತು. ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ತೊಗೊಳ್ಳಿ, ಛತ್ರಿ ತೆಗಿಲ್ಲ, ಫೋನ್ ತೆಗಿಲ್ಲ. ಫಸ್ಟ್ ಛತ್ರಿ ತಗೊಳ್ಳೋಣ. ಕಟ್ಟು ಮಾಡಿದ್ರು. ಹೋಗ್ಬಿಟ್ಟು ಮಳೆ ಎಳಿಯೋಣ ಬನ್ನಿ. ಕ್ಲೀನಾಗಿ ಇದನ್ನೆಲ್ಲ ರೆಡಿ ಮಾಡಿಡಿ. ಗಾಳಿ ಎಲ್ಲಾಡ್ಬಿಟ್ರೆ ಎಲಿಮೆಂಟ್ ತಪ್ಪಾಗಿಬಿಟ್ರೆ ಮಳೆ ಕಮ್ಮಿ ಬಂದ್ಬಿಡ್ಬೋದು, ಇಲ್ಲ ಮಳೆ ಜಾಸ್ತಿ ಬಂದ್ಬಿಡ್ಬೋದು. ಬನ್ನಿ ಈಗ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಕೊಡಿ ನೋಡಿಲ್ಲಿ ಪಾಪ. ಏನು ಸಮಾಚಾರ? ಅಲ್ಲ, 2 ಮರ ಬಿದ್ದಿದೆ. ಹಾಂ, ಒಂದು ಒಣಗಿದ ಮರ. ಈ ಫೋನು ಬಿಡೋದೇ ಇಲ್ಲ. ಫೋನ್ ಮೇಲೆ ಫೋನು ಯಾವಾಗ. ಒಂದು ಸೆಕೆಂಡ್. ಫೋನ್ ಮೇಲೆ ಫೋನು ಪಾಪ.
ಒಂದು ಒಣಗಿದ ಮರ ಬಿದ್ದಿದೆ, ಬೀಳ್ಬೇಕಾದ್ರೆ ಸಿಲ್ವರ್ನ ಎತ್ಕೊಂಡ್ಬಿಟ್ಟು ಸಿಲ್ವರು ಮೆಣಸಿದೆ ಅದರಲ್ಲಿ ಬಿದ್ದಿದ್ದು ಕಾಫಿ ಗಿಡದ ಮೇಲೆ. ಈಗ 3 ಡ್ಯಾಮೇಜ್ ಆಗಿದೆ. ಒಂದು ಸಿಲ್ವರ್ ಹೋಯಿತು, ಮೆಣಸು ಹೋಗಿದೆ, ಕಾಫಿನೂ ಹೋಗಿದೆ ಒಂದರಲ್ಲಿ. ಇನ್ನೊಂದರಲ್ಲಿ ಆಲ್ವನ ಬಿದ್ದಿದೆ, ಅದೆಲ್ಲ ಮೈನರು, ಏನಿಲ್ಲ. ಅಡಿಕೆ ಏನು ಒಳಗೇನು ಹೋಗಲಿಲ್ಲ, ಗಾಳಿ ಇರ್ತಂತ ರೋಡಲ್ಲೇ ಏನು ಕಾಣಿಸ್ಲಿಲ್ಲ. ನೋಡೋಣ ಏನಂತ. ಏನಿದು ಮಳೆ ಇದು ಗ್ಯಾಸ್ ಬೇಕು ಮಾತ್ರ. ಈಗ 3-4 ಡೇಸ್ ಹಿಂಗಿದೆ ಅಂತ. 3ನೇ ತಾರೀಕು ತನಕ ಇದೆ ಈ ಥರ ಮಳೆ. 28 3ನೇ ತಾರೀಕು ತನಕ ನೋಡಿ ನೋಡಿ. ಏಯ್ ಇಳಿ ಹಾಕ್ಲಿಗೆ. ಏಯ್ ಹೋಗು ಹಿಂದೋಗು ಹಿಂದೋಗು. ಹಾಂ ಮಾಡೋದು. ಬನ್ನಿ ಹೋಗ್ತಾ ಇದ್ದೀವಿ. ಈಗ ವೆಕೇಷನ್ಸ್ ಎಲ್ಲ ಮುಗ್ದಿದೆ, ಮಕ್ಳಿಗೆ ಕರ್ಕೊಂಡೋಗಿ ಮಂಗ್ಳೂರಿಗೆ ಬಿಡ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ ಈಗ ಆನ್ ದ ವೇ. ಈಗ ಮುಡುಗಿ ಈಗ ಮನೆ ದಾಟಿದ್ದೀವಿ. ಇಲ್ಲಿ ನೋಡಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ. ಮಳೆ ಎಷ್ಟು ಬೇಕಾದ್ರೂ ಬರಲಿ, ಗಾಳಿ ಬೇಡ. ಈಗ ನೋಡಿದ್ರಲ್ಲ ಬೆಳಿಗ್ಗೆಲ್ಲ ಮರ ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ಡ್ಯಾಮೇಜ್ ಆಗಿದೆ, ಅದಾಗ್ತಾ ಇರುತ್ತೆ. ಆದರೆ ಇವಾಗ ಈಗ ಸ್ವಲ್ಪ ಗಾಳಿ ಕಮ್ಮಿ ಆಗಿದೆ, ಆದರೆ ಬೆಳಿಗ್ಗೆ ಮಾತ್ರ ಒಳ್ಳೆ ಗಾಳಿ ಇತ್ತು, ರಾತ್ರಿ ಒಳ್ಳೆ ಗಾಳಿ ಇರುತ್ತೆ. ಬನ್ನಿ ಹೋಗೋಣ. ಬನ್ನಿ ಮಂಗ್ಳೂರು ಹೋಗ್ತಿದ್ದೆ, ಆನ್ ದ ವೇ 2 ಆಕ್ಸಿಡೆಂಟ್ ನೋಡಿದೆ. ಇದು ಅಷ್ಟೇ ನೋಡಿ, ಇಲ್ಲಿ ಆ ಟ್ರ್ಯಾಕ್ಟರ್ ಲಾಕ್ ಎಳಿತಾ ಇದ್ದಾರೆ, ಇಲ್ಲಿ ಏನಾಗುತ್ತೆ ಅಂತ ನೋಡಿ. ನೋಡಿ ಬನ್ನಿ ಹೋಗ್ತಾ ಇದ್ವಿ. 2 ಆಕ್ಸಿಡೆಂಟ್ ಒಟ್ಟಿಗೆ. ಒಂದು ಬ್ಯಾಂಗ್ಳೂರಿಂದ ಬಂದಿದ್ದರು, ಅದು ಬಂದುಬಿಟ್ಟು ಡೈರೆಕ್ಟ್ ಹೋಗಿದೆ, ಹೊಳಗೆ ಬಿದ್ದಿದೆ. ಇನ್ನೂ ಅಷ್ಟೇ ಈ ಗಾಡಿ ಬಂದುಬಿಟ್ಟು ಪಂಜಾಬಿಂದ ಬಂದು BV ರಿಜಿಸ್ಟ್ರೇಷನ್ನು. ಅವರು ಅಷ್ಟೇ, ಅವರು ಸ್ಟ್ರೆಚ್ ಇದೆ, ಟರ್ನ್ ಇದೆ, ಬಂದಷ್ಟೇ ಮಳೆ ಹೆವಿ ಬರ್ತದೆ ಅಂತ ಟರ್ನ್ ಮಾಡಿದ ಕಂಟ್ರೋಲ್ ಎಲ್ಲ ಡೈರೆಕ್ಟ್ ಹೋಗಿದ್ದಾರೆ, ಅವರು ಒಳಗೆ ಹೋಗಿದ್ದಾರೆ. 2 ಸೈಡು 2 ಟ್ರ್ಯಾಕ್ಟರ್ ಹಾಕೊಂಡು ಇಳಿತಾ ಇದ್ರು. ನಿಜವಾಗ್ಲೂ ಭಾರಿ ಕೇರ್ಫುಲ್ಲಾಗಿ ಬನ್ನಿ. ಈಗ ನಾವೇ ಇಲ್ಲಿ ರೆಗ್ಯುಲರ್ ಹೋಗ್ತಿರೋರೆ 50-60 ಹೋಗ್ತೀವಿ, ಗೊತ್ತಿರಲ್ಲ. ಯಾಕೆಂತಂದರೆ ಅವ್ರಿಗೆ ಏನು ಅನ್ಸುತ್ತೆ ಅಂತ, ರೋಡ್ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಓಡಿಸ್ತಿರ್ತಾರೆ. ಭಾರಿ ಕೇರ್ಫುಲ್ ಆಗಿರಿ ಮಾತ್ರ. ಬನ್ನಿ ಹೋಗೋಣ. ಈಗ ಮಳೆ ಅಂತೂ ಸಿಕ್ಕಾಪಟ್ಟೆ. ಇನ್ಸ್ಟಾಗ್ರಾಮಲ್ಲಿ ಫಸ್ಟು ಎಳ್ದಿದ್ದು ತೋರಿಸಿದ್ದೀನಿ, ಸೆಕೆಂಡ್ ಅದರಲ್ಲೆಲ್ಲ ಒಟ್ಟಿಗೆ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ. ಬನ್ನಿ ಹೋಗ್ತಾ ಇದ್ದೀವಿ ಆನ್ ದ ವೇ. ಊಟಕ್ಕೆ ನಿಲ್ಸೋಣ ಅಂತಿದ್ವಿ, ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ಮಳೆ ನಿಂತಾದ್ಮೇಲೆ ಊಟಕ್ಕೆ ನಿಲ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಕೊಡಗೇರಿ ಹತ್ರ ಇದ್ದೀವಿ ಈಗ ನಾವು. ನೋಡಿ ಇಲ್ಲೆಲ್ಲ ನಿಮಗೆ ವಾಟರ್ ಫಾಲು ಕಾಣಿಸ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಮಳೆ. ಇದು ಮೋಸ್ಟ್ ಪ್ರಾಬ್ಲಿ ಆಫ್ಟರ್ 6 months ಇಲ್ಲಿ ರೋಡ್ ವೈಂಡಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ವಾಟರ್ ಫಾಲ್ ನೋಡಿ ಹೆಂಗಿದೆ ಅಂತ. ಇನ್ನೊಂದು ಈಗ BC ರೋಡ್ ಹತ್ರ ಎಂಟ್ರಾಗಿ ಮಂಗಳೂರು ಟೋಲ್ ದಾಟಿದ್ದೀವಿ. ಮಳೆ ಅಂದರೆ ನೋಡಿ ಏನು ಕಾಣಿಸ್ತಾನೆ ಇಲ್ಲ. ಮಂಗಳೂರು ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಏನಿಲ್ಲ ನೋಡಿ, ರೋಡದೆಲ್ಲ ಫುಲ್ ನೀರೇ, ಗೊತ್ತಾಗಲ್ಲ ಅಷ್ಟು ಜೋರಿದೆ ಅಂತಂದರೆ. ನೋಡಿ ನೀರಲ್ಲಿ ಫುಲ್ ಮಧ್ಯದಲ್ಲಿ ಫುಲ್ ನೀರು ಇಟ್ಕೊಂಡ್ಬಿಟ್ಟಿದೆ, ಗೊತ್ತೇ ಆಗಲ್ಲ ಅದು. ಬನ್ನಿ ಮಂಗ್ಳೂರಿಗೆ ಹೋದಷ್ಟೇ ಎಲ್ಲ ರಜಾ ಕೊಟ್ಬಿಟ್ರು, ಮಕ್ಕಳೆಲ್ಲ ವಾಪಸ್ ಬಂದುಬಿಟ್ರು. ಏನು ಬಾಬಾ ರಜಾ ಕೊಟ್ಟಂಗೆ ಮಂಗ್ಳೂರು ಹೋದಂಗೆ ವಾಪಸ್ ರಜಾ ಕೊಟ್ಬಿಟ್ರು. ಹೌದೌದು, ಒಳ್ಳೆ. ಇನ್ನೊಂದು ಬೇಡ, ಚಿಕ್ಕ ಗಾಡಿ ತೊಗೊಳೋಣ. ಇದು ಬೇಡವಾ? ಬೇಡ, ಅದು ಇನ್ನೊಂದು ಬೇಡ. ಮತ್ತು ಇನ್ನೊಂದು ಎಲ್ಲ ಅಪ್ಡೇಟ್ ಮಾಡಬೇಕಾಗಿತ್ತು, ಬೇರೆ ಗಾಡಿ ತೊಗೊಂಡಿದ್ದೀವಿ, ಟೊಯೋಟೋ ಟ್ರೈಜರ್ ಅಂತ ನೋಡಿದ್ದು. ಇದರದ್ದು ಇನ್ನೂ ವೀಡಿಯೋಸ್ ಎಲ್ಲ ಹಾಕಿಲ್ಲ. ಬನ್ನಿ ಹೋಗೋಣ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೋಡಿ ಮಳೆ ಬರ್ತಾ ಇದೆ. ಈ ಸತಿ ಮಳೆಗಾಲ ಬೇಗ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನೋ ಒಂಥರ ಮಲ್ಚಿಂಗ್ ಶೀಟ್ ಬೇಕು, ಅದನ್ನ ತರೋಕ್ಕೆ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ನಾವೀಗ. ತಂದುಬಿಟ್ರೆ ನಾವು COC ಹಾಕ್ದಂಗೆ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಬನ್ನಿ ಈಗ ಚಿಕ್ಕಮಂಗ್ಳೂರು ಬಂದಾಯಿತು. ಇಲ್ಲೂ ಅಷ್ಟೇ ಡ್ರಿಸ್ಲಿಂಗ್ ಆಗ್ತಾನೆ ಇದೆ, ನೋಡ್ಬೋದು. ಏನು ಪಾಪ ಈಗ ಬಂದುಬಿಟ್ಟು ಈಗ ಮಲ್ಚಿಂಗ್ ಶೀಟ್ ತೊಗೊಂಡು ಹಾಕ್ಬಿಡೋಕೆ ಮಲ್ಚಿಂಗ್ ಶೀಟಿಗೆ ಸ್ಟಾರ್ಟ್ ಮಾಡಬೇಕೀಗ. ಈ ವರ್ಷ ಅಂದರೆ ಸ್ವಲ್ಪ ಬರಲಿ, ಯಾಕೆಂದರೆ ಮಳೆ ಬೇಗ ಸ್ಟಾರ್ಟ್ ಆಗಿರೋದ್ರಿಂದ ಮಲ್ಚಿಂಗ್ ಶೀಟಲ್ಲಿ ಸ್ವಲ್ಪ ಬೇಗ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕಿನ್ನು. COC ಡ್ರೆಂಚಿಂಗ್ ಇದೆ, ಗೊಬ್ಬರ ಇದೆ, ಆಮೇಲೆ ಮಲ್ಚಿಂಗ್ ಶೀಟ್ ಹಾಕೋಕ್ಕಿದೆ ನೋಡಿಲಿ. ಹೌದು. ಏನು ಪಾಪ ಈ ಸತಿ ಬೇಗ ಮಳೆ ಸ್ಟಾರ್ಟ್ ಆಗ್ಬಿಡ್ತಲ್ಲ. ಏನಪ್ಪ ಸೈಕ್ಲೋನ್ ಆಯಿತು, ಈಗ ಮಾನ್ಸೂನ್ ಸೆಟ್ ಆಯಿತು ಅಂತಾರೆ. ಏನು ಗೊತ್ತಿಲ್ಲ, ಇನ್ನು ಕೇರಳದಲ್ಲಿ ಆಗಿದೆ ಅಂತಾರೆ. ಇದು ನೋಡಿದಂತರ ನಿಮ್ಗೆ ಒಂಥರ ಮಾನ್ಸೂನ್ ಸೆಟ್ ಆದಂಗೆ ಇದೆ ನೋಡಿಲಿ. ಹೌದೌದು. ಇಂಥ ಮೂಡಿಗೆರೆಗಿಂತ ಇಲ್ಲೇ ಜೋರು ಮಳೆ ಇದ್ದಂಗಿದೆ ಚಿಕ್ಕಮಂಗ್ಳೂರ್ಲೆ. ಏನು ಫುಲ್ ಮಳೆ ನೋಡಿ.
ಈಗ ಶೀಟ್ ನೋಡ್ಕೊಂಬಿಡೋಣ ಫಸ್ಟು ಯಾವ ಕ್ವಾಲಿಟಿಲಿದೆ ಏನಂತ ಶೀಟ್ ನೋಡ್ಕೊಂಡು ಬಂದ್ಬಿಟ್ಟು ಅವನು. ಯಾಕೆಂತಂದರೆ ಮೇಯ್ನ್ ನಮಗೆ ಈಗ ಮಳೆಗಾಲ ನಮ್ಗೆ ಆಲ್ಮೋಸ್ಟ್ ಒಂದು 20-30 ದಿನ 15 ಸ್ಟಾರ್ಟ್ ಆದಂಗೆ ತೊಗೊಂಡು ಆಗ್ಬಿಟ್ಟಿದೆ. ಯಾಕೆಂತಂದರೆ ಒಂದ್ಮೇಲೆ ನೋಡ್ತಾ ಇದ್ದೀವಿ ಒಂದೊಂದ್ಸರಿ 25-30 ಇಂಚ್ ಒಬ್ಬೊಬ್ಬರು ಹೊಡೆದ್ಬಿಟ್ಟಿದೆ ಮಳೆ. ನೋಡಿ 2 ಜನ ಇಲ್ಲದೆ. ಮಿತೇಶ್ ಏನು ಸಮಾಚಾರ? ಮತ್ತೆ ಏನು ಸಮಾಚಾರ? ಹೆಂಗೆ ಹೆಂಗೆ ಪರವಾಗಿಲ್ಲ ಮಳೆ ಇಲ್ಲ? ಬನ್ನಿ. ಹ್ಞೂ ಎನಿ ಕಮಾಡಿಟಿ ತುಂಬಾ ಮುಂಚೆನೆ ತಗೊಂಡಿಟ್ಕೊಳ್ಳಿ. ಅದೇ ಥ್ರೂಔಟ್ ಇಂಡಿಯಾ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಲೇಬರ್ ಇಲ್ಲ. ಮ್ಯಾನುಫ್ಯಾಕ್ಚರ್ ಆಗೋದೇ ಡೌಟ್ ಅಂತೀರಾ ಸರ್? 50% ಮಾತ್ರ ವರ್ಕ್ ನಡೀತಿರೋದು. ಹಾಂ ಹಾಂ 50% ಗಿಂತ ಜಾಸ್ತಿ ವರ್ಕ್ ಯಾವ ಇಂಡಸ್ಟ್ರಿಯಲ್ಲೂ ನಡೀತಾ ಇಲ್ಲ. ಎಲ್ಲ ಕಟ್ ಡೌನ್ ಆಗೋಗ್ಬಿಟ್ಟಿದೆ. ಸ್ಟಾಫ್ ಎಲ್ಲೂ ಸ್ಟಾಫ್ ಇಲ್ಲ. ಎಲ್ಲಂದ್ರೆ ಎಲ್ಲೂ ಸ್ಟಾಫ್ ಇಲ್ಲ, ಎಲ್ಲೂ ಮೆಟೀರಿಯಲ್ ಅವೈಲಬಿಲಿಟಿ ಇಲ್ಲ. ಎನಿ ಮೆಟೀರಿಯಲ್ ನೋಡಿ ಏನು ಅಪ್ಡೇಟ್ ಸಿಕ್ತು ಅಂತ. ಅದಕ್ಕೆ ಕುಂಭ ಮೇಲಾಗ ಏನು ಸ್ಟಾಫ್ ಹೋಗಿದ್ರಲ್ಲ, ಹಾಂ ಅವ್ರು ಇನ್ನೂ ಬಂದಿಲ್ಲ. ಹೌದಾ? ಇದು ಮಲ್ ಶೀಟ್ ನೀವು ಕೇಳಿದ್ರಲ್ಲ, ಹಾಂ ಇದು 1836 ಬಿಟ್ಟೆ. ಹೌದು, ಇದು ಮಲ್ ಶೀಟ್. ಹ್ಞೂ 2 ಥಿಂಗ್ಸ್. ಒಂದು ವೀಡ್ ಅವಾಯ್ಡ್ ಆಗುತ್ತೆ. ಹ್ಞೂ ಎರಡನೇದು ನೀವೇನು ಹೇಳಿದ್ರಲ್ಲ, ಮಳೆ ಜಾಸ್ತಿ ಆಗ್ತದೆ ಕೆಳಗೆ ಕವರ್ ಮಾಡೋಕ್ಕೆ ಇದಕ್ಕಾಗುತ್ತೆ. ಇದು 5 ಫೀಟ್ ಬಿಡ್ತಿದೆ, ನಾನು ನಿಮಗೆ ಹೇಳಿದ್ನಲ್ಲ. ಓಕೆ. ಹಾಂ ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್. 5 ಫೀಟ್ ಈಗ ಅಲ್ಲಲ್ಲ, ಮೀಟ್ರಲ್ಲಿ ತೋರಿಸ್ತಾ ಇರೋದು. ಓಕೆ. ನಾನು ನಿಮಗೆ 4 or 3 ಕೇಳಿದಿರಲ್ಲ, ಹೌದೌದು. ಎರಡಲ್ಲಿ ಒಂದು ಕೊಡ್ತೀನಿ. ನಾನು ಜಸ್ಟ್ ಥಿಕ್ನೆಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥಿಕ್ನೆಸ್ ತೋರಿಸ್ತೀನಿ. ಹ್ಞೂ ಓಕೆ. ಮಲ್ಚಿಂಗ್ ಶೀಟ್ ಎಲ್ಲ 8 ಬಂಡಲ್ ನಾವು ತೊಗೊಂಡಿದ್ದೀವಿ ನಾವು ಇಲ್ಲಿ. ನೋಡಿ ಇಲ್ಲಿ ಇಡ್ತಾ ಇದ್ದಾರೆ. Know that they ride or die. I keep boys by my seat.